कर्नाटक गुलबर्गा शहर के डिप्टी कमिश्नर ऑफिस के रूबरू गवर्नमेंट एम्प्लॉयज़ एसोसिएशन की जानिब से बड़े पैमाने पर एहतजाज मुनज़्ज़म करते हुए बाजुओं पर काली पट्टियां बांधकर डिप्टी कमिश्नर फौजिया तरन्नुम और सिटी पुलिस कमिश्नर शरणप्पा डीएस आईपीएस की मौजूदगी में मेमोरेंडम देते हुए कहा कि जिस तरह से केयूडीए ऑफिस के इहाते में कर्नाटका रक्षणा वेदिके के जिम्मेदारान ने गैर कानूनी हरकत करते हुए 2 क्लास 1 ऑफिसर्स के मुंह पर सिहाई पोती थी। इस बात को लेकर गवर्नमेंट एम्प्लॉयज़ एसोसिएशन की जानिब से कड़ी मजम्मत की गई है और गवर्नमेंट ऑफिशियल्स को हिफाजत को यकीनी बनाने का मुतालबा किया। जिन लोगों ने ये हरकत की है उन्हें सख्त से सख्त सज़ा देने की बात कही। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಅಂತ ಸಂದರ್ಭದಲ್ಲಿ ಬಿಟ್ಟು ಕಚೇರಿ ಕೆಲಸದಲ್ಲಿ ಕಚೇರಿ ಅವಧಿಯಲ್ಲಿ ಇವತ್ತು ಅಧಿಕಾರಿಗಳ ನೌಕರರ ಮೇಲೆ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅಮಾನ್ಯವಾಗಿರ್ತಕ್ಕಂಥ ಕೃತ್ಯಗಳನ್ನು ಇವತ್ತು ಜಿಲ್ಲೆಯಲ್ಲಿ ನಡೆದಿದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ। ಇವತ್ತು ಯಾರೇ ಪ್ರಭಾವಿ ಇರಲಿ, ಯಾವುದೇ ಮುಲಾಜಿಲ್ಲದೆ ನಮ್ಮ ಅಧಿಕಾರಿಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನು ಇವತ್ತು ತಡೆಗಟ್ಟಲಿಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ। ಇವತ್ತು ಅಧಿಕಾರಿಗಳಿಗೆ ನೌಕರರಿಗೆ ಸೂಕ್ತ ರಕ್ಷಣೆ ಒದಗಿಸ್ತಕ್ಕಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಮಾಡಬೇಕಾಗ್ತದೆ। ಆ ನಿಟ್ಟಿನಲ್ಲಿ ಇವತ್ತು ಭಯದ ವಾತಾವರಣದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ। ಭಯ ಮುಕ್ತವಾಗಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಎಲ್ಲರೂ ನಾವು ಇವತ್ತು ಸರ್ಕಾರದ ಕಾರ್ಯಕ್ರಮಗಳು, ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಸಾರ್ವಜನಿಕರಿಗೆ ತಲುಪಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಮಾಡ್ತಾ ಇದ್ದೀವಿ। ಹಾಗಾಗಿ ನಮಗೆ ಸೂಕ್ತ ರಕ್ಷಣೆಯನ್ನು ಕೊಡುವುದು ಕೂಡ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ। ಹಾಗಾಗಿ ನಮ್ಮ ಮೇಲೆ ಮಾನಸಿಕ ಹಿಂಸೆ ನೀಡತಕ್ಕಂಥದ್ದನ್ನು, ನಮ್ಮ ಮೇಲೆ ದೌರ್ಜನ್ಯ ನಡೆಸ್ತಕ್ಕಂಥ ಅನೇಕ ಸಂಗತಿಗಳು ಇವತ್ತು ಜಿಲ್ಲೆಯಲ್ಲಿ ನಡೆದಿರುವುದನ್ನು ಮಾನ್ಯರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ। ಇವತ್ತು ನೀವು ಎಲ್ಲರೂ ಜೊತೆಗೂಡಿ ಇವತ್ತು ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಗರ ಪೊಲೀಸ್ ಆಯುಕ್ತರ ಸಾಹೇಬರಿಗೆ ಕೂಡ ನಾವು ಇವತ್ತು ತಮ್ಮೆಲ್ಲರ ಪರವಾಗಿ ನೀಡ್ತಾ ಇದ್ದೇವೆ। ಇವತ್ತು ಇಂಥ ದೌರ್ಜನ್ಯಗಳು, ಇಂಥ ಮಾನಸಿಕವಾಗಿರ್ತಕ್ಕಂಥ ಹಿಂಸೆಯ ಕೃತ್ಯಗಳು ಜಿಲ್ಲೆಯಲ್ಲಿ ಆಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಇದೇ ರೀತಿ ಇದೇ ವ್ಯವಸ್ಥೆ ಮರುಕಳಿಸಿದರೆ ನಾವು ಇಡೀ ಜಿಲ್ಲಾಡಳಿತ ಬಂದ್ ಮಾಡಬೇಕಾಗ್ತದೆ ಅಂತಕ್ಕಂಥ ಸಂದೇಶವನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಿ ನಮ್ಮ ಮನವಿ ಪತ್ರವನ್ನು ಹಲ್ಲೆ ಮಾಡೋರಿಗೆ ಹೇಳಿ ಧಿಕ್ಕಾರ, ಮೇಲೆ ಹಲ್ಲೆ ಮಾಡೋರಿಗೆ ಹೇಳಿ ಧಿಕ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ನಮಸ್ಕಾರ। ನಾವು ಇಂಜಿನಿಯರ್ ಅಸೋಸಿಯೇಷನ್ ಸಂಘ ವತಿಯಿಂದ ನಮ್ಮ ನಾಗರಾಜ್ ಅವರು ಇಂಜಿನಿಯರ್ ರಾಜ್ಯದ ಸಂಘ ವತಿಯಿಂದ, ನಾನು ರಾಮಲಿಂಗ ಬೆರಾರ್ ಅಂತ ಕಾರ್ಯನಿರ್ವಾಹಕ ಅಭಿಯಂತರರು ಉಪಾಧ್ಯಕ್ಷರು ಮತ್ತು ಇವರು ಅಂಬರೀಶ್ ಮೀಡಿಯಾ ಕಾರ್ಯನಿರ್ವಾಹಕ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ರಾಜ್ಯದ ಇಂಜಿನಿಯರ್ ಅಸೋಸಿಯೇಷನ್ ವತಿಯಿಂದ ಇದೇನು ಘಟನೆ ಆಗಿದೆ ನಾವು ಖಂಡಿಸ್ತೀವಿ। ನಾವು ಯಾರೇ ನಮಗೆ ಇದ ಮೇಲೆ ಮಾಡಿದವ್ರ ಮೇಲೆ ನಾವು ಕ್ರಮ ಜರುಗಿಸಬೇಕಂತ ಒತ್ತಾಯಿಸ್ತೇವೆ ಇಂಜಿನಿಯರ್ ಸಂಘ ವತಿಯಿಂದ। ಇದು ಥರ ಇಂಥ ಘಟನೆ ಆಗಬಾರ್ದು, ಯಾವುದೇ ಸರ್ಕಾರಿ ಅಧಿಕಾರ ಆಗದ, ಇದು ಅಕ್ಷಮ ಅಪರಾಧ, ಅವರ ಮೇಲೆ ಕ್ರಮ ಜರುಗಿಸಬೇಕಂತ ನಮ್ಮ ಇಂಜಿನಿಯರ್ ಸಂಘ ವತಿಯಿಂದ ನಾವು ಒತ್ತಾಯಿಸುತ್ತೇವೆ। ಹಾಗೂ ಈ ಪ್ರತಿಭಟನೆಗೆ ನಾವು ಸಂಪೂರ್ಣ ನಮ್ಮ ಬೆಂಬಲ ಇದೆ। ಈ ಥರ ನಮ್ಮ ಸರ್ಕಾರಿ ನೌಕರರು ಸಹ ಆಗಲಿ, ಅದು ಯಾವುದೇ ಅಧಿಕಾರಿ ಆಗಲಿ, ಅವ್ರ ಮೇಲೆ ದೌರ್ಜನ್ಯ ಆಗಬಾರ್ದು। ಈ ಮುಂದೆ ನಾವು ಹೋರಾಟ ಮಾಡಿ ಇಲ್ಲಿ ಮೆಮೊರಾಂಡಮ್ ಕೊಡಕ್ಕೆ ಬಂದಿದ್ದೀವಿ। ಇದೇ ರೀತಿ ಆದ್ರೆ ಏನು ಕ್ರಮ? ನಾವು ನಮ್ಮ ಇಂಜಿನಿಯರ್ ಅಸೋಸಿಯೇಷನ್ ಉಗ್ರ ಹೋರಾಟ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ। ಈ ಥರ ಆಗಬಾರ್ದು,
ಇದು ಆಗಿದ್ದು ಆಮೇಲೆ ಶಿಕ್ಷೆ ಆಗಲೇಬೇಕು, ಆಮೇಲೆ ಕ್ರಮ ಜರುಗಿಸಬೇಕು, ಆಮೇಲೆ FIR ಆಗಬೇಕಂತ ನಮ್ಮ ಒತ್ತಾಯ ಇದೆ. ಅವ್ರು ಹಿಂದಿದ್ದರೂ ಸಹ ಅವರು ಒತ್ತಾಯ ಇದೆ. ನಾವು ಕರ್ನಾಟಕ ರಾಜ್ಯ ಇಂಜಿನಿಯರ್ ಸಂಘ ವತಿಯಿಂದ ನಾವು ಇದು ಸಪೋರ್ಟ್ ಮಾಡ್ತೀವಿ. ನಿನ್ನೆ ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆದ ಅಮೀನ್ ಮುಕ್ತಾರ್ ಅವರು ಮಸಿ ಬೆಳೆದರೆ ಅಂತ ನಮಗೆ ಗಮನ ಹೇಳಿದ್ರು. ಇದು ವಿನಾಕಾರಣ ಅಧಿಕಾರಿ ಮೇಲೆ ದೌರ್ಜನ್ಯ ಮಾಡೋದು ಎಷ್ಟು ಸತ್ಯ, ಇದು ತಪ್ಪು. ಮತ್ತು ನಮ್ಮದು ಇವರು ಹೇಳಿದಾಗೆ ನಮ್ಮದು ಕಮಿಷನರ್ ಮೇಲೂ ಆಗಿದೆ. ಅದು ಆಗಬಾರ್ದು. ಏನೇ ಇದ್ರೆ ನ್ಯಾಯ ಸಂಬಂಧ ಇರಬೇಕು. ಇದು ವಿನಾಕಾರಣ ಅಧಿಕಾರಿ ಮೇಲೆ ಇದು ದೌರ್ಜನ್ಯ ಆದಂಗೆ ಆಗ್ತದೆ. ನಾವು ಅಧಿಕಾರಿ ಮೇಲೆ ದೌರ್ಜನ್ಯ ಆಗಿ ನಾವು ಯಾವುದೇ ಕಾರಣಕ್ಕೆ ನಮ್ಮ ಅಧಿಕಾರಿ ಸಂಘಗಳಲ್ಲಿ ನೌಕರ ಸಂಘಗಳಲ್ಲಿ ನಾವು ಖಂಡಿಸ್ತೀವಿ. ಸೊ ಈ ಥರ ಆಗಬಾರ್ದು, ಮುಂದಿನೂ ಆಗಬಾರ್ದು. ಅದಕ್ಕೆ ನಾವು ಈ ಪ್ರತಿಭಟನೆಗೆ ನಾವು ಸಂಪೂರ್ಣ ಬೆಂಬಲವಿದೆ. ರಾಮ್ಲಿಂಗ್ ಬಿರಾದರ್, ಕಾರ್ಯನಿರ್ವಾಹಕ ಅಭಿಯಂತರರು ಮತ್ತು ಇಲ್ಲಿ ಅಧೀಕ್ಷಕ ಅಭಿಯಂತರರು, ಗ್ರಾಮೀಣ ಕುಡಿಯುವ ನೀರು, ಕಲಬುರಗಿ. अतराफ टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फ़कीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शबो रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन PU साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ़ फरमा है शहर गुलबर्गा की खदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बादशाहों और जिम्मेदार वालिदैन से मेरी आजीजाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क।
Address Veernakapo near Gaushavali Dargah, KGF, Karnataka. Contact details 9483444290 9480107826.